ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು, ಹಾಗೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರು ಶ್ರೀ ಕೆ.ಎಚ್. ಮುನಿಯಪ್ಪನವರು, ಮತ್ತೊಬ್ಬ ಸಚಿವರು ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಹಾಗೂ ನಾವೆಲ್ಲರೂ ಕೂಡ ರಕ್ಷಾ ರಾಮಯ್ಯ ಅವರ ಪರವಾಗಿ ತಮ್ಮ ಸಹಾಯ ಕೇಳಲಿಕ್ಕೆ ಬಂದಿದ್ದೇವೆ. ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ, ಒಬ್ಬ ಯುವಕ, ವಿದ್ಯಾವಂತ, ನಿಮ್ಮ ಸಾಮಾನ್ಯ ಜನಗಳ ಕೈಗೆ ಸಿಗುವಂತಹ ಅಭ್ಯರ್ಥಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೈಯಿಂದ ಜನಗಳಿಗೆ ಸಹಾಯ ಮಾಡುವಂತಹ, ಕೊಡುವ ಕೈ ಇರುವಂತಹ ಗುಣವನ್ನ ಹೊಂದಿರತಕ್ಕಂತ ಹಾಗೂ ಎಂ.ಎಸ್. ರಾಮಯ್ಯನವರಂತಹ ಒಂದು ದಾನಿಗಳ ಕುಟುಂಬದಿಂದ, ಯಾವತ್ತೂ ಕೊಡುವ ಕೈ ಹೊಂದಿರುವ ಕುಟುಂಬದಿಂದ ಬಂದಿರುವಂತಹ ಅಭ್ಯರ್ಥಿ ನಮ್ಮ ರಕ್ಷಾ ರಾಮಯ್ಯ ಅವರು. ವಿದ್ಯಾವಂತರು, ಯುವಕರು, ಶುದ್ಧ ಹಸ್ತ ಹೊಂದಿರತಕ್ಕಂಥವರು. ಬಿಜೆಪಿ ಅಭ್ಯರ್ಥಿ ಅವರು ಹಿಂದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಬಿಟ್ಟು ಪಕ್ಷಾಂತರ ಮಾಡಿದ್ದಷ್ಟೇ ಅಲ್ಲ, ಉಂಡ ಮನೆಗೆ ದ್ರೋಹ ಮಾಡಿದಂತವರು ಇವತ್ತು ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ. ಮಂತ್ರಿಗಳಾಗಿ ಜನಗಳಿಂದ ಸುಲಿಗೆ ಮಾಡಿ ಕೋವಿಡ್ ಅಂತಹ ಕಷ್ಟ ಕಾಲದಲ್ಲಿ ಜನಗಳಿಗೆ ಸಹಾಯ ಮಾಡೋದನ್ನ ಬಿಟ್ಟು ಹೆಣಗಳಲ್ಲಿ ಹಣವನ್ನ ಮಾಡಿದವರು ಅಂತೇಳಿ ಬಿಜೆಪಿಯ ನಾಯಕರೇ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಬಿಜೆಪಿ ಎಂಎಲ್ಎಗಳು ಮಾತಾಡಿದ್ದಾರೆ. ಬಿಜೆಪಿಯ ಎಕ್ಸ್ ಮಿನಿಸ್ಟರ್ಗಳು ಹೇಳಿದ್ದಾರೆ. ಈ ಸುಧಾಕರ್ ಅನ್ನುವಂತವರು ಹಿಂದೆ ಮಂತ್ರಿ ಆಗಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಕಾಲದಲ್ಲಿ ಜನಗಳ ಹೆಣದಲ್ಲಿ ಹಣ ಮಾಡಿದ್ರು ಅಂತೇಳಿ ಬಿಜೆಪಿಯ ಅನೇಕ ನಾಯಕರೇ ಮಾತಾಡಿದ್ದಾರೆ. ಅಂತಹ ಮಹಾ ಸುಲಿಗೆ ಮಾಡಿದಂತ ಭ್ರಷ್ಟರನ್ನ ನೀವು ಆಯ್ಕೆ ಮಾಡ್ತೀರೋ ಅಥವಾ ಕೊಡುವ ಕೈ ದಾನಿಗಳ ಕುಟುಂಬದಿಂದ ಬಂದಿರತಕ್ಕಂತ ಶುದ್ಧ ಹಸ್ತ ಹೊಂದಿರತಕ್ಕಂತ ರಕ್ಷಾ ರಾಮಯ್ಯ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಅವರ ಪರವಾಗಿ ತಮ್ಮನ್ನ ಕೇಳಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದಲ್ಲ ಒಂದು ಅನುಕೂಲವನ್ನ ಕಾಂಗ್ರೆಸ್ ಗ್ಯಾರಂಟಿಗಳ ಮುಖಾಂತರ ಪ್ರತಿ ಮನೆಗೂ ಕೂಡ. ಇಲ್ಲೇ ನಿಲ್ಸಿ ಗಾಡಿ ಇಲ್ಲೇ ನಿಲ್ಸಿ, ಗಾಡಿ ಇಲ್ಲೇ ನಿಲ್ಸಿ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಮಾತಾಡ್ತಾರೆ. ಸ್ವಲ್ಪ ಹಿಂದಕ್ಕೆ ಬ್ಯಾಕಪ್ ಆಗಿ, ಹಿಂದ್ಗಡೆ ಸ್ವಲ್ಪ ಗಾಡಿ ಹಿಂದಕ್ಕೆ ಹೋಗಿ ಗಾಡಿ. ಎಲ್ಲಿ ಜನ ಇಲ್ಲಿದ್ದಾರೆ, ಅಲ್ಲಿ ಜನ ಇಲ್ಲೇ ಇದ್ದಾರೆ. ಜನ ಇಲ್ಲಿದಾರಪ್ಪ, ಅಲ್ಲಿಗೆ ಬರೋದಿಲ್ಲ. ಈ ಜನ ಮುಖ್ಯಮಂತ್ರಿಗಳು ಜನ ಎಲ್ಲಿದ್ರೆ ಅಲ್ಲಿ ಮಾತಾಡ್ಲಿ. ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಮುಂದಕ್ಕೆ ಕೆಲವರು ಬರ್ತಾರೆ, ಕೆಲವರು ಬರೋದು. ಆಯ್ತು ಮುಂದಕ್ಕೆ ಮೂವ್ ಮಾಡಿ. ಆಗ ಆಯ್ತು, ಮುಂದಕ್ಕೆ ಮೂವ್ ಮಾಡಿ. ಆಯ್ತು, ಮುಂದಕ್ಕೆ ಮೂವ್ ಮಾಡಿ. ಆಗ ಮೂವ್ ಮಾಡಿ ನಡ್ರಿ. ಹಾಗಾದ್ರೆ ಮುಂದಕ್ಕೆ ಹೋಗ್ತಾರೆ. ಆಯ್ತು, ನಡ್ರಿ, ಮುಂದಕ್ಕೆ ನಡ್ರಿ. ಮೂವ್ ಮಾಡಿ ಹೋಗ್ತಾ ಇರ್ಲಿ, ಹಾಗೆ ಹೋಗ್ತಾ ಇರ್ಲಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನಮ್ಮ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಯೊಂದು ಬಡವರ ಮನೆಗೂ ಸಹಾಯ ಮಾಡುವಂತಹ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟು ಪ್ರತಿಯೊಬ್ಬ ಕಷ್ಟದಲ್ಲಿರುವಂತಹ ಕನ್ನಡಿಗರ
ಕೈ ಹಿಡಿಯುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಎಷ್ಟೋ ಜನ ಮಹಿಳೆಯರು ಕಷ್ಟದಲ್ಲಿ ಸಂಸಾರ ನಡೆಸಲಿಕ್ಕೆ ನಡೆಯಪ್ಪ ಬೇಕಾದಷ್ಟು ಕ್ಲಿಯರೆನ್ಸ್ ಇದೆ. ಕಷ್ಟದಲ್ಲಿದ್ದಂತ ಬಡವರಿಗೆ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಾಯ 5, 6, 7, 8 ಸಾವಿರ ರೂಪಾಯಿವರೆಗೆ ಸಂಸಾರ ನಡೆಸಲಿಕ್ಕೆ ಸಹಾಯ ಆಗ್ತಾ ಇದೆ. ಇವತ್ತು ಒಂದು ಕುಟುಂಬ, ಅವರು ಕ್ಷೌರಿಕರ ಕುಟುಂಬದಿಂದ ಬಂದಿದ್ದಂತವರು, ಕೋವಿಡ್ ಕಾಲದಲ್ಲಿ ಕ್ಷೌರ ಮಾಡ್ತಾ ಇದ್ದಂತ ತಂದೆ ತೀರೋದು, ಅವರ ಮಗ PUCಗೆ ಕಾಲೇಜು ಫೀಸ್ ಕಟ್ಟೋದಕ್ಕೆ ದುಡ್ಡಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಬಂದಂತ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗನ ತಾಯಿ ವೇದಾಂತ್ ಅನ್ನುವ ಮಗನ ಸ್ಕೂಲ್ ಫೀಸ್ ಅನ್ನ ಕಟ್ಟಿ ಆ ವಿದ್ಯಾರ್ಥಿ PUCಯಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ. ಆ ತರ ಬಡವರ ಮನೆಯ ಜ್ಯೋತಿ ಗ್ಯಾರಂಟಿ ಕಾರ್ಯಕ್ರಮಗಳು, ಆ ತರ ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿಯಿಂದ ಇವತ್ತು ಸಹಾಯ ಆಗಿದೆ. ಇಂಥ ಸಂದರ್ಭದಲ್ಲಿ ಜೆಡಿಎಸ್ನವರು ಬಿಜೆಪಿ ಅವರು ನಮ್ಮ ಗ್ಯಾರಂಟಿಗಳನ್ನ ವಜಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿರೋದು, ಮೊನ್ನೆ ಗ್ಯಾರಂಟಿ ಬಂದ ಮೇಲೆ ಹೆಣ್ಣು ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ, ಗ್ಯಾರಂಟಿ ಬಂದ ಮೇಲೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ. ಅಧಿಕಾರದ ಮಜವನ್ನ ಮಾಡಬಾರದ ಕೆಲಸಗಳನ್ನ ನಮ್ಮಂತವರು ಮಾಡಿ ದುಡಿದು ಬೆವರು ಸುರಿಸಿ ಮನೆಗಳನ್ನ ಸಾಕ್ತಕ್ಕಂತ ಮಹಿಳೆಯರನ್ನ ದಾರಿ ತಪ್ಪಿದ್ದಾರೆ ಅಂತ ಅವಮಾನ ಮಾಡುವಂತಹ ಬಿಜೆಪಿ ಜೆಡಿಎಸ್ನವರಿಗೆ ನಾವೆಲ್ಲರೂ ಕೂಡ ಪಾಠ ಕಲಿಸಬೇಕು. ಈ ಚುನಾವಣೆಯಲ್ಲಿ ಜೆಡಿಎಸ್ನವರು ಅವ್ರ ಪಾರ್ಟಿ ಸಿಂಬಲ್ಲು ತೆನೆ ಹೊತ್ತ ಮಹಿಳೆಯನ್ನ ಫೋಟೋ ತೋರಿಸ್ಬಿಟ್ಟು ಓಟ್ ತಗೋತಾರೆ. ಆದ್ರೆ ಮಹಿಳೆ ದಾರಿ ತಪ್ಪಿದ್ದಾರೆ ಅಂತೇಳಿ ಇಡೀ ಮಹಿಳೆಯರನ್ನ ಅವಮಾನ ಮಾಡ್ತಾರೆ. ಅವರ ಸಿಂಬಲ್ಲು ತೆನೆ ಹೊತ್ತ ಮಹಿಳೆ. ಆ ಮಹಿಳೆ ಪಾಪ ತೆನೆ ಹೊತ್ತು ಹೊಲದಲ್ಲಿ ದುಡಿಬೇಕು. ಆ ದುಡಿಮೆಗೆ ಜನತಾದಳದವರು ಸಂಬಳ ಕೊಡಲ್ಲ, ಕೂಲಿ ಕೊಡಲ್ಲ. ಕೂಲಿ ಇಲ್ಲದೆ ದುಡಿತಾ ಇರುವ ತೆನೆ ಹೊತ್ತ ಮಹಿಳೆಗೆ ಕಾಂಗ್ರೆಸ್ ಗ್ಯಾರಂಟಿ ಮುಖಾಂತರ ನಾವು ಕೂಲಿಯನ್ನ ಕೊಡ್ತಾ ಇದ್ದೇವೆ. ಇವತ್ತು ಆ ತರಹ ಇವತ್ತು ಬಿಜೆಪಿ ಜೆಡಿಎಸ್ನವರು ಏನೇ ಮಾಡಿ ಈ ಗ್ಯಾರಂಟಿಗಳನ್ನ ವಜಾ ಮಾಡಬೇಕು ಅಂತ ಪಿತೂರಿ ನಡೆಸ್ತಾ ಇದ್ದಾರೆ. ಆ ಗ್ಯಾರಂಟಿಗಳು ಉಳಿಬೇಕು ಅಂದ್ರೆ ಬಿಜೆಪಿ ಜೆಡಿಎಸ್ ಅವರ ಕೈಗೆ ಗ್ಯಾರಂಟಿ ಕಾರ್ಯಕ್ರಮಗಳು ಸಿಕ್ಕಾಕೊಳ್ಬಾರ್ದು ಅಂದ್ರೆ ದಯವಿಟ್ಟು ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ. ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದರೆ ನಾವು ಏನು ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದೇವೆ ತಿಂಗಳಿಗೆ, ಸೆಂಟರ್ ಅಲ್ಲಿ ಕಾಂಗ್ರೆಸ್ ಬಂದ್ರೆ ಪ್ರತಿಯೊಂದು ಮಹಿಳೆಗೆ ತಿಂಗಳಿಗೆ 8,000 ರೂಪಾಯಿ, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬರುತ್ತೆ. ಹಾಗೆ ರೈತರ ಸಾಲ ಮನ್ನಾ ಮಾಡ್ತೇವೆ. ಸೆಂಟ್ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ರೈತರ ಸಾಲ ಮನ್ನಾ ಆಗುತ್ತೆ. ಅದೇ ಬಿಜೆಪಿ ಬಂದ್ರೆ ಶ್ರೀಮಂತರ ಸಾಲ ಮನ್ನಾ ಆಗುತ್ತೆ. ಕಾಂಗ್ರೆಸ್ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೇವೆ ನಾವು. ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯುವಕರಿಗೆ 1 ಲಕ್ಷ ರೂಪಾಯಿ ಉದ್ಯೋಗ ತರಬೇತಿಯ ಜೊತೆಗೆ 1 ಲಕ್ಷ ರೂಪಾಯಿ ಅವರಿಗೆ ತರಬೇತಿಯ ಜೊತೆಯಲ್ಲೇ ವೇತನವನ್ನು ಕೂಡ 1 ಲಕ್ಷ ರೂಪಾಯಿ ಯುವಕರಿಗೆ ಕೊಡುವಂತಹದನ್ನ ಮಾಡ್ತೇವೆ. ಯುವಕರಿಗೆ ಉದ್ಯೋಗನೂ ಕೊಡ್ತೇವೆ, ಉದ್ಯೋಗ ತರಬೇತಿಯನ್ನು ಕೊಡ್ತೇವೆ. ಆ ತರಬೇತಿಯ ಜೊತೆಗೆ 1 ಲಕ್ಷ ರೂಪಾಯಿ ಯುವಕರಿಗೆ
ನಿರುದ್ಯೋಗಿಗಳಿಗೆ ವೇತನವನ್ನ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕಾಂಗ್ರೆಸ್ಸಿಗೆ ಬೆಂಬಲ ನೀಡಬೇಕು. ಮುಖ್ಯವಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಜ್ಯ ಕರ್ನಾಟಕಕ್ಕೆ ಹೆಜ್ಜೆ ಹೆಜ್ಜೆಗೂ ನಮಗೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕಕ್ಕೆ ಮೋಸ ಆಗ್ತಾ ಇದೆ. ಕರ್ನಾಟಕಕ್ಕೆ ವಂಚನೆ ಆಗ್ತಾ ಇದೆ. ಕನ್ನಡಿಗರ ದುಡ್ಡಿನಲ್ಲಿ ಟ್ಯಾಕ್ಸ್ ವಸೂಲಿ ಮಾಡಿ ಬೇರೆ ರಾಜ್ಯಗಳಿಗೆ ನಮ್ಮ ಹಣ ಕೊಡ್ತಾರೆ. ಆದರೆ ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆಯಲ್ಲಿ ಪಾಲು ಇಲ್ಲದ ಹಾಗೆ ಮಾಡಿ ನಮ್ಮ ಹಕ್ಕನ್ನ ಕಿತ್ಕೊಂಡು ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಅವರು ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದಿದೆ, ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ 1 ರೂಪಾಯಿ ಕೂಡ ಕರ್ನಾಟಕದ ರೈತರಿಗೆ ಬರ ಪರಿಹಾರ ಕೊಡದೆ ರಾಜ್ಯದ ರೈತರಿಗೆ ಮೋಸ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಹಾಗಾಗಿ ತಾವು ಇಂತಹ ರಾಜ್ಯದ ರೈತರಿಗೆ ಮೋಸ ಮಾಡಿದಂತವರಿಗೆ ಪಾಠ ಕಲಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹಕ್ಕನ್ನ ಕಸಿದುಕೊಂಡು ನಮಗೆ ವಂಚನೆ ಮಾಡಿದಂತವರಿಗೆ ಪಾಠ ಕಲಿಸಲೇಬೇಕಾದಂತ ಅನಿವಾರ್ಯ ಬಂದಿದೆ. ಹಾಗಾಗಿ ಬಿಜೆಪಿಯವರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಹೆಜ್ಜೆ ಹೆಜ್ಜೆಗೂ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಜಾಗೃತರಾಗಬೇಕು. ನಮಗೆ ಮೋಸ ಮಾಡಿರುವಂತ ಬಿಜೆಪಿಗೆ ಪಾಠ ಕಲಿಸಬೇಕು. ಕರ್ನಾಟಕದ ಹಕ್ಕು ನಮ್ಮ ತೆರಿಗೆ, ನಮ್ಮ ಹಕ್ಕು. ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಈ ಬಾರಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಬಿಜೆಪಿಯನ್ನು ಸೋಲಿಸಬೇಕು. ಬಿಜೆಪಿ ಜೆಡಿಎಸ್ನವರು ಅವರು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಒಂದು ಮಾತು ಕೂಡ ಕನ್ನಡಿಗರ ಪರವಾಗಿ ಮಾತನಾಡಿಲ್ಲ. ಅಂತವರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ಏನಾದರೂ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕು ಅಂದ್ರೆ ಕಾಂಗ್ರೆಸ್ನ ಎಂಪಿಗಳನ್ನ ದಯವಿಟ್ಟು ಗೆಲ್ಲಿಸಿ. ನಮ್ಮನ್ನ ಕರ್ನಾಟಕದ ಜನಗಳಿಂದ ದೇಶದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ನಮ್ಮಿಂದ ಕಟ್ಟಿಸ್ಕೊಳ್ತಾರೆ. ನಮಗೆ ಅವಮಾನ ಮಾಡ್ತಾರೆ. ಬರೀ 6 ಕೋಟಿ ಕನ್ನಡಿಗರು ಇಬ್ರು ಮಾತು ನಾವು ಕೇಳಬೇಕಂತ ನಮ್ಮನ್ನೇ ಅವಮಾನ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟಿಸ್ಕೊಳ್ಳುವಾಗ ನಮ್ಮ ಹತ್ರ ವಸೂಲಿ ಮಾಡುವಾಗ ನಮ್ಮಿಂದ ಸುಲಿಗೆ ಮಾಡುವಾಗ ಕನ್ನಡಿಗರು ಬೇಕು. ಆದ್ರೆ ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೇಳಿದ್ರೆ ನಮ್ಮನ್ನೇ ಅವಮಾನ ಮಾಡ್ತಾರೆ. 6 ಕೋಟಿ ಕನ್ನಡಿಗರು ಕೇವಲ ನಮ್ಮನ್ನ ಸುಧಾರಿಸ್ತಾರೆ, ಖಂಡ ಮಾಡ್ತಾರೆ. ಇಂತಹ ಕನ್ನಡಿಗರನ್ನ ಅವಮಾನ ಮಾಡಿದಂತವರಿಗೆ ಪಾಠ ಕಲಿಸುವಂತ ಸಂದರ್ಭ ಬಂದಿದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಸಂದರ್ಭ ಬಂದಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮಗೆ ಮನವಿ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.